ನೋಡಿ, ಹೈದರಾಬಾದ್ ಕರ್ನಾಟಕ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಕರೆದ್ರೆ ಇಡೀ ಕರ್ನಾಟಕದ ಮುಕುಟಪ್ರಾಯ ಇರ್ತಕ್ಕಂಥ ಪ್ರದೇಶ ಅದು. ಕವಿರಾಜ ಮಾರ್ಗಕಾರ ಕೊಟ್ಟ ಕೃತಿ ಅಲ್ಲಿದ್ದೇನೆ, ಒಡ್ಡರಾಧನೆ ಬಂದಿರತಕ್ಕಂಥದ್ದು ಅಲ್ಲಿದ್ದೇನೆ, ವಚನಕಾರರು ಅಲ್ಲಿಯವರೇ, ತತ್ವಪದಕಾರರು ಅಲ್ಲಿಯವರೇ, ಸೂಫಿಗಳು ಅಲ್ಲಿಯವರೇ, ಆನಂತರ ದಲಿತ ಚಳವಳಿ ಬಂಡಾಯ ಚಳವಳಿ ನಡೆದಿದ್ದು ಅಲ್ಲಿದ್ದೇನೆ. ಎಲ್ರಿಗೂ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮೆಲ್ಲರ ನೆಚ್ಚಿನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಸರ್ ಅವರೇ, ನನ್ನ ಮಾರ್ಗದರ್ಶಕರು ಮತ್ತು ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಪ್ರಕಾಶಕರಾದ ಬಸವರಾಜ್ ಕೋನೆಕ್ ಅವರು ಈಗೇನು ಬರ್ತಾರೆ, ಬಸವರಾಜ್ ಕೋನೆಕ್ ಅವರೇ, ಲೇಖಕರಾದ ವಿದ್ಯಾರ್ಥಿ ಮಿತ್ರ ಡಾಕ್ಟರ್ ಎಂ ಬಿ ಕಟ್ಟಿ ಅವರೇ, ಇಲ್ಲಿ ನೆರೆದಿರುವ ಸಾಹಿತ್ಯೇತರ ವಲಯದ ನ್ಯಾಯಮೂರ್ತಿಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಜನ, ವಕೀಲರು ಎಲ್ಲ ಸೇರಿದ್ದೀರಿ, ಎಲ್ಲ ಬಂಧು ಮಿತ್ರರು. ಇಂಥ ಇಬ್ಬರು ದೊಡ್ಡ ವ್ಯಕ್ತಿಗಳ ಜೊತೆಗೆ ನನ್ನಂಥ ಸಣ್ಣವನು ಕೂತಿರೋದೇ ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಸವಣ್ಣ ಹೇಳ್ತಾನೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ ಅಂಥೇಳಿ. ಹಾಗೆ ಭಾಳ ಕಿರಿಯರಲ್ಲಿ ಕಿರಿಯನ್ ನಾನು. ಅಂಥ ಸಾಧಕರ ಜೊತೆ ಇದ್ದೀನಿ ಅನ್ನೋದೇ ಭಾಳ ಅಭಿಮಾನದ ಸಂಗತಿ. ಕಲ್ಯಾಣ ಕರ್ನಾಟಕ ಅಂತ ನಾವು ಲೆಕ್ಕ ಹಾಕಿದ್ರೆ ಬೀದರ್ದೋ ರಾಯಚೂರಿಂದೋ ಬೆಂಗಳೂರು ತನಕ ಏರೋದಿದೆಯಲ್ಲ ಅದು ಭಾಳ ಕಷ್ಟ. ಇಲ್ಲಿಂದ ಇಳಿಯೋದಿದೆಯಲ್ಲ ಅದು ಭಾಳ ಈಸಿ. ಪ್ರೊಫೆಸರ್ ಶಿವರಾಜ್ ಪಾಟೀಲರು ನ್ಯಾಯಾಧೀಶರು ಅಲ್ಲಿಂದ ಇಲ್ಲಿ ಬಂದಿದ್ದಾರಲ್ಲ ಶಿಖರಕ್ಕೆ, ಅದು ಭಾಳ ದೊಡ್ಡ ಸಾಧನೆ ಅಂತ. ಅಲ್ಲಿಂದ ಯಾವುದೋ ನೋಡಿ, ಬೀದರ್ಗೆ ಹೋದರೆ ಯಾವುದೋ ಮಿಶ್ರಿತ ಮರಾಠಿ, ಹಿಂದಿ, ಅವ್ರದ್ದು ಮಾತಾಡ್ತೀವಿ. ರಾಯಚೂರಿಗೆ ಬಂದರೆ ತೆಲುಗು ಮಿಶ್ರಿತ ಭಾಷೆ ನಾವು ಮಾತಾಡ್ತೀವಿ. ಅಲ್ಲಿಂದ ಬಿಡಿಸ್ಕೊಂಡು ಇಲ್ಲಿಗೆ ಬರೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ. ಅದು ಯಾರು ನಡೆದು ಬರ್ತಾರೋ ಅವರಿಗೆ ಅದು ಗೊತ್ತಾಗ್ತದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ನಾವು ಅಂಬೇಡ್ಕರ್ ಮತ್ತು ಗಾಂಧಿಯವರನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವ್ರನ್ನ ಹೋಲಿಕೆ ಮಾಡುವಾಗ ಗಾಂಧಿ ತುದಿಯಿಂದ ಕೆಳಗಿಳಿದು ಬರ್ತಾರೆ, ಅಂಬೇಡ್ಕರ್ ಬೆಟ್ಟದ ತಳದಿಂದ ಎಲ್ಲ ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನು ಮೇಲೆ ಏರಿ ನಿಲ್ತಾರೆ. ಆ ಎರಡರ ನಡುವೆ ಒಂದು ಸಮ್ಮಿಲನ ಇದೆಯಲ್ಲ, ಅದು ದೊಡ್ಡ ಅಚೀವ್ಮೆಂಟ್ ಅದು. ಯಾಕಂದರೆ ಇವತ್ತು ಗಾಂಧೀಜಿಯವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವ್ರನ್ನ ಸ್ಮರಿಸಬೇಕು ಅಂತ ನಾನು ಅಂದ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಶಿವರಾಜ್ ಪಾಟೀಲ್ ಸಾಹೇಬ್ರನ್ನ ನಾನು ವಿದ್ಯಾರ್ಥಿ ದೃಷ್ಟಿಯಿಂದಲೂ ನೋಡಿದ್ದೀನಿ, ಹೆಸರು ಕೇಳಿದ್ದೀನಿ. 90ರ ಸಂದರ್ಭ ಹೈಕೋರ್ಟಿನ ಜಡ್ಜ್ ಆಗಿದ್ದಾಗ ನಾನು ಅಲ್ಲಿಂದಲೂ ನಮ್ಮ ಭಾಗದವರು ಅನ್ನೋದೊಂದು ಕಾಳಜಿಯಿಂದ ಬಂದಂಥವು ನಾನು. ನೋಡಿ, ಹೈದರಾಬಾದ್ ಕರ್ನಾಟಕ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಕರೆದ್ರೆ ಇಡೀ ಕರ್ನಾಟಕದ ಮುಕುಟಪ್ರಾಯ ಇರ್ತಕ್ಕಂಥ ಪ್ರದೇಶ ಅದು. ಕವಿರಾಜ ಮಾರ್ಗಕಾರ ಕೊಟ್ಟ ಕೃತಿ ಅಲ್ಲಿದ್ದೇನೆ, ಒಡ್ಡರಾಧನೆ ಬಂದಿರತಕ್ಕಂಥದ್ದು ಅಲ್ಲಿದ್ದೇನೆ, ವಚನಕಾರರು ಅಲ್ಲಿಯವರೇ, ತತ್ವಪದಕಾರರು ಅಲ್ಲಿಯವರೇ, ಸೂಫಿಗಳು ಅಲ್ಲಿಯವರೇ, ಆನಂತರ ದಲಿತ ಚಳವಳಿ ಬಂಡಾಯ ಚಳವಳಿ ನಡೆದಿದ್ದು ಅಲ್ಲಿದ್ದೇನೆ. ಅದಲ್ಲದೆ ಬೌದ್ಧ, ಜೈನ, ಸಿಖ್, ಇಸಾಯಿ ಎಲ್ಲ ವಲಯಗಳು ಸೇರಿರ್ತಕ್ಕಂಥ ಪ್ರದೇಶ ಅದು. ಇವತ್ತು ಕರ್ನಾಟಕಕ್ಕೆ ಏನಾದರೂ ದೊಡ್ಡ ಕೀರ್ತಿ ಇದೆ ಸಾಹಿತ್ಯ ಸಂದರ್ಭದಲ್ಲಿ ಅನ್ನೋದಾದರೆ ಇಡೀ ಸಾಹಿತ್ಯ ಪರಂಪರೆಗಳು ಬೆಳೆದು ಅದೇ ಪ್ರದೇಶದಿಂದನೇ. ಮತ್ತು ಅದೇ ಪ್ರದೇಶದ ಅನೇಕ ಮಹಾನ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ನಮ್ಮ ಕಾಲದಲ್ಲಿ ನಾನೇ ಸುಮ್ಮನೆ ಆಲೋಚನೆ ಮಾಡ್ತಾ ಬರಬೇಕಾದ್ರೆ ನಮ್ಮ ಜೊತೆಗೆ ನೋಡಪ್ಪ ಇಂಥವ್ರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನಮ್ಮ ಪ್ರದೇಶದಿಂದ ಆಗಿ ಹೋದ್ರಲ್ಲ ಅನ್ನೋದೊಂದು ಅಭಿಮಾನ ಇದೆ. ಅವರ ಶಿಷ್ಯರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಸ್ವತಃ ಅವರೇ ಹೇಳ್ತಾರೆ, ಅವ್ರ ಗುರುಗಳು ಅಂತ ಖರ್ಗೆ ಅವರು ಹೇಳ್ತಾರೆ. ಸೊ ಇಷ್ಟು ದೊಡ್ಡ ಪರಂಪರೆ ಇರ್ತಕ್ಕಂಥ ಪ್ರದೇಶ ತನ್ನ ಬಿಡಿಸ್ಕೊಂಡು ಮೇಲೆ ಇರೋದು ಭಾಳ ಕಷ್ಟ. ಅವರು ತಪ್ಪಿಕೊಳ್ಳಲು ನಮ್ಮ ಮಾತು ಹೇಳ್ತೇನೆ, ಅನೇಕ ಕಾರಣಗಳಿಗಾಗಿ ವಂಚಿತವಾಗಿರ್ತಕ್ಕಂಥ ಪ್ರದೇಶ, ಸರ್ಕಾರದ ಲೆವೆಲ್ನಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ ವಿಷಯ ವಂಚಿತವಾಗಿದ್ದ ಪ್ರದೇಶದಿಂದ ಏರಿ ಬರೋದು ಬೆಂಗಳೂರು ತನಕ ಬಂದು ನಿಲ್ಲೋದಿದೆಯಲ್ಲ, ಮೈಸೂರು ತನಕ ಈ ಸಾಂಸ್ಕೃತಿಕ ವಲಯದ ಜಗತ್ತಿನಲ್ಲಿ ನಿಲ್ಲೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಸೊ ಹಾಗೆ ಇರ್ತಿರ್ಬೇಕಾದ್ರೆ ಕೃಷ್ಣಮೂರ್ತಿಯವರ ಪ್ರೆಸ್ನಲ್ಲಿ ನಂದು ಆತ್ಮಕಥೆ ಬೇರೆ ಕಡೆ ಪ್ರಿಂಟ್ ಆಗಿತ್ತು. ಅದಾದಮೇಲೆ ಸಾಹೇಬ್ರದ್ದು ನಡೀತಾ ಇತ್ತು. ಅದು ದಿನ ನೋಡ್ತಿದ್ದೀವಿ, ಬಂದು ಹೇಗೆ ಪ್ರಿಂಟ್ ಮಾಡ್ತಾರೆ, ಏನು ಬರೆದಿದ್ದಾರೆ, ಅದನ್ನು ಓದಬೇಕು. ಬಂದಾಗಲೆಲ್ಲ ನೋಡ್ತಿದ್ದೀವಿ, ಅದನ್ನು ಹೊತ್ಕೊಂಡು ಹೋಗಿದ್ದೀವಿ, ಇಸ್ಕೊಂಡು ಕೆಟ್ಟಿ ಅಂದರೆ ಇಸ್ಕೊಂಡು ಮನೆಗೆ. ಸೊ ಅದನ್ನು ಇಡೀ ಕಥನವನ್ನು ಓದುವಂಥ ಸಂದರ್ಭದಲ್ಲಿ ನಾನು ಒಂದು ಖರ್ಗೆಯವ್ರ ಬಗ್ಗೆ ಪುಸ್ತಕ ಬರೀತಾ ಇದ್ದೆ. ಸಾಹಿತ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಬರೆಯುವಂಥ ಸಂದರ್ಭದಲ್ಲಿ ಸಾಹೇಬ್ರನ್ನ ಭೇಟಿಯಾಗಿ ಪುಸ್ತಕ ತಗೊಂಡು ಸಾಹೇಬ್ರ ಆತ್ಮಕಥೆಯಲ್ಲಿ ಬಂದಿರತಕ್ಕಂಥ ಖರ್ಗೆಯವ್ರ ಭಾಗವನ್ನು ನಾನು ಎಡಿಟ್ ಮಾಡಿದ್ದೀನಿ ಸರ್. ಸೊ ಹಾಗೆ ಶಿವರಾಜ್ ಪಾಟೀಲ್ ಸರ್ ಅಂತಂದರೆ ನಮಗೆ ಒಂದು ಭಾಳ ಅಭಿಮಾನದ ಸಂಗತಿ ಆ ಪ್ರದೇಶದಲ್ಲಿ. ಅಲ್ಲಿ ಕನ್ನಡಿಗರಿಗೂ ಅಭಿಮಾನ, ದೇಶಕ್ಕೂ ಅಭಿಮಾನ, ಆ ಮಾತು ಬೇರೆ. ಆದರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಯಾವುದೇ ಮಕ್ಕಳಿಗೆ, ನಮ್ಮಂಥ ಅಧ್ಯಾಪಕರುಗಳಿಗೆ, ಬೆಳೆಯುವವರಿಗೆ ಒಂದು ಮಾಡೆಲ್ ಆಗಿ ಇರ್ತಕ್ಕಂಥವ್ರು ಅವರು. ಹೇಗೆ ನಾವು ಇವತ್ತು ಸಾಹಿತ್ಯ ಸಂದರ್ಭದಲ್ಲಿ ನಮ್ಮನ್ನು ಮಹಾದೇವ್ ಆಗಲಿ, ಕುವೆಂಪು, ಬೇಂದ್ರೆ, ನಮ್ಮ ಮಲ್ಲೇಪುರಂ ಇವರೆಲ್ಲ ಹೇಗೆ ನಾವು ತೊಗೊಂಡು ಹೋಗ್ತೀವಿ, ಹಾಗೆ ನ್ಯಾಯ ಅಂತ ಬಂದಾಗ, ಬರಹ ಅಂತ ಬಂದಾಗ ನಮಗೊಬ್ಬರು ಇದ್ದಾರೆ ಅಲ್ಲಿ.
ಮಾತಾಡಿಸ್ಬೋದು ಅವರನ್ನು, ಹೋಗಿ ನಿಲ್ಬೋದು ಅವ್ರ ಎದುರಿಗೆ ಅಂತಕ್ಕಂಥ ದೊಡ್ಡ ಅಭಿಮಾನ ನಮಗಿತ್ತು. ಆ ಸಂದರ್ಭದಲ್ಲಿ BOS ಸಭೆ ನಡೆಯುವಾಗ ನಿಮಗೆ ಇನ್ನೊಂದು ನಿಮ್ಮ ಎದುರು ಕಿರಿಯನಾಗಿ ಹೇಳ್ತಾ ಇದ್ದೀನಿ ಸರ್, NEP ಜಾರಿಯಾದಾಗ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಠ್ಯಪುಸ್ತಕ ಕೊಟ್ಟಂಥ ವಿಶ್ವವಿದ್ಯಾಲಯ ಯಾವುದಾದಿದ್ದರೆ ಅದು ಗುಲ್ಬರ್ಗ ವಿಶ್ವವಿದ್ಯಾಲಯ. ಹಾಗೆ ಮೊನ್ನೆ SEP ಜಾರಿಯಾದಾಗ ಕೂಡ ಸಾಹೇಬರ ಪುಸ್ತಕವನ್ನೊಳಗೊಂಡಂತೆ ಪಠ್ಯಪುಸ್ತಕವನ್ನು ಸಿದ್ಧಪಡಿಸಿ ಕೊಟ್ಟಂಥ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಗುಲ್ಬರ್ಗ ವಿಶ್ವವಿದ್ಯಾಲಯ. ಇವತ್ತಿಗೂ ಬೇರೆ ಯಾವ ವಿಷಯದ ಟೆಕ್ಸ್ಟ್ ಬುಕ್ ಬಂದಿಲ್ಲ. ನಾವು 6 ತಿಂಗಳ ಮೊದಲೇ ಪ್ರಾರಂಭ ಮಾಡಿ ಸಂಪಾದಕರಿಗೆ ಆ ಕೆಲಸವನ್ನು ಅಸೈನ್ ಮಾಡಿ ಮಲ್ಲೇಪುರಂ ಸರ್ ಅಂತವ್ರು ಸಹ ಎಲ್ಲರ ಸಹಕಾರ ತಗೊಂಡು, ನಮ್ಮ ಫ್ಯಾಕಲ್ಟಿ ಡಾಕ್ಟರ್ ಸಿಸೈಲ್ ನಾಗಲ್, ಡಾಕ್ಟರ್ ಸೂರ್ಯಕಾಂತ್ ಸುಜಿತ್ ಬಂದಿದ್ದಾರೆ, ಇವರೆಲ್ಲರ ಸಹಕಾರ ತಗೊಂಡು ಪಠ್ಯ ಹೇಗೆ ರೂಪಿಸ್ಬೇಕು ಮಕ್ಕಳಿಗೆ, ಶಿವರಾಜ್ ಪಾಟೀಲ್ರವರನ್ನು ಯಾಕೆ ನ್ಯಾಯಮೂರ್ತಿಗಳನ್ನ ಯಾಕೆ ಓದಿಸ್ಬೇಕು, ನಾನು ಅಧ್ಯಾಪಕ ಆಗಿ ಮುಂದೊಬ್ಬ ಯಾವನಾದರೂ ಇದನ್ನು ಓದ್ದವ ಒಬ್ಬ ಯಾವಾರು ಸುಪ್ರೀಂ ಕೋರ್ಟ್ ತನಕ ಹೈಕೋರ್ಟ್ ತನಕ ಹೋದರೆ ನಮ್ಮ ಜೀವನ ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ಎಂಡ್ ಆಗಬಾರ್ದಲ್ಲ, ಯಾರಾದರೂ ಒಬ್ಬರು ಅಲ್ಲಿ ಹೋಗಬೇಕು ಅಂತ ಇಂಥ ಆದರ್ಶಮಯ ಜೀವನ ಕಥನಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಮನೋಭಾವನೆ ನಮ್ಮದು ಭಾಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ವೆರೈಟೀಸ್ ಬರಹಗಳನ್ನು ಸಂಪಾದನೆ ಮಾಡಿ ಅಥವಾ ಬರೆಸಿ ಅವ್ರ ಪರ್ಮಿಷನ್ ತಗೊಂಡು ಮಕ್ಕಳಿಗೆ ಓದಿಸ್ಬೇಕು, ಅವ್ರಿಗೆ ಪ್ರೇರಣೆ ಆಗಬೇಕು ಅನ್ನೋ ಮನೋಭಾವನೆ ನಮ್ಮ ಅಧ್ಯಯನ ಮಂಡಳಿಯ ಮತ್ತು ಅಧ್ಯಯನ ಸಂಸ್ಥೆಗೆ ವಿಶ್ವವಿದ್ಯಾಲಯಕ್ಕೆ ಇರ್ತಕ್ಕಂಥದ್ದು. ಮತ್ತು ಈ ವಿಷಯ ಪಠ್ಯ ಮಾಡುವಾಗ ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥೆ ನನಗೆ ಯಾವುದೂ ತೊಂದರೆ ಮಾಡಿಲ್ಲ, ಎಲ್ಲವೂ ಫ್ರೀ ಹ್ಯಾಂಡ್ ನಾನು ಬಿಟ್ಟಿರೋದ್ರಿಂದ ಒಂದು ಸಣ್ಣ ಸರ್ ಕಳೆದ 10 ವರ್ಷದಿಂದ BOS ಚೇರ್ಮನ್ ಇದ್ದೀನಿ, ಇಲ್ಲಿವರೆಗೆ ಪಠ್ಯಪುಸ್ತಕದ ಒಂದು ಸಣ್ಣ ಸಮಸ್ಯೆ ಗುಲ್ಬರ್ಗ ಯೂನಿವರ್ಸಿಟಿ ಬರೋಕ್ಕೆ ನಾವು ಕೊಟ್ಟಿಲ್ಲ. ಯಾಕಂದರೆ ಇಂಥ ವ್ಯಕ್ತಿಗಳ ಜೀವನ ಕಥನವನ್ನು ಮತ್ತು ಸೆಕ್ಯುಲರ್ ಆಗಿರ್ತಕ್ಕಂಥ ವಿಚಾರಗಳನ್ನು, ಸಾಮಾಜಿಕ ನ್ಯಾಯದ ವಿಚಾರಗಳನ್ನು, ಮಹಿಳಾ ನ್ಯಾಯದ ವಿಚಾರಗಳನ್ನು ಮಕ್ಕಳಿಗೆ ಕೊಡಬೇಕು. ಮಕ್ಕಳನ್ನು ಅಲ್ಲಿದ್ದ ಏನು ಪರಂಪರೆ ಇದೆ, ಬಸವ ತತ್ವ, ದಾಸ್ ಕೀರ್ತನಕಾರರು, ಈ ಎಲ್ಲ ತತ್ವಗಳಿಂದ ನಮ್ಮ ವಿದ್ಯಾರ್ಥಿಗಳು ಮಿಂದೆದ್ದು ಮೇಲೆ ಬರಬೇಕನ್ನೋ ಮನೋಭಾವನೆಯೇ ನಮ್ಮ ಬೋರ್ಡ್ ಆಫ್ ಸ್ಟಡೀಸ್ಗೆ ಇರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ. ಆ ಹಿನ್ನೆಲೆಯಲ್ಲಿ ಸಾಹೇಬರ ಪುಸ್ತಕ ಮಾಡುವಾಗ ನಮ್ಮಿರೋ BOS ಮಂಡಳಿಯಲ್ಲಿ ತಕ್ಷಣಕ್ಕೆ ಎಲ್ಲರೂ ಮಾತಾಡೋದು, ಇಲ್ಲ ಸಾಹೇಬ್ರದ್ದು ಪೂರ್ಣ ಹಚ್ಚಕ್ಕಾಗೋದಿಲ್ಲ, ಬಟ್ ನಾವು ಒಂದು ಎಡಿಟ್ ಮಾಡೋಣ ಅಂತ ಹೇಳಿ ಕೊಟ್ಟಿದ್ದೀವಿ. ಈಗ ಆ ವಿದ್ಯಾರ್ಥಿಗಳಿಗೆ ನಮ್ಮ ಸಾಹೇಬರು ಏನು ಅನ್ನೋದು, ನಮ್ಮ ನ್ಯಾಯವಾದಿಗಳು, ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಏನು ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ವಿ. ಇದನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯದವ್ರು ಮಾಡ್ತಾ ಇದ್ದಾರೆ ಸರ್. ಆಗಲೇ ರಾಯಚೂರು ವಿಶ್ವವಿದ್ಯಾಲಯವ್ರು ಮಾತಾಡಿದ್ದಾರೆ, ಮತ್ತು ಆ ಕಡೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ, ಆ ಕಡೆ ಎಲ್ಲ ಬೇರೆ ಬೇರೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದ್ದೀವಿ. ನಾವು ಈ ರೀತಿ ಒಂದು ಪಠ್ಯಪುಸ್ತಕವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತು ನಮಗೆ ಬೆನ್ನು ತಟ್ಟಿರ್ತಕ್ಕಂಥ ಇನ್ನೊಂದು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಕ್ರಾಸ್ ದಿ ಇಂಡಿಯಾ ಆರ್ ಅಕ್ರಾಸ್ ದಿ ಸ್ಟೇಟ್ ಲೇಖಕರ ಗ್ರಂಥಗಳು ಮತ್ತು ಲೇಖಕರ ಭಾವಚಿತ್ರ ಎಲ್ಲಿ ಸಿಗೋದಿಲ್ಲ, ಅದು ಗುಲ್ಬರ್ಗದಲ್ಲಿ ಸಿಗ್ತದೆ. ಆದರೆ ಏನಂದರೆ ಸರ್, ನಮಗೆ ಫೋಕಸ್ ಮಾಡ್ಕೊಳ್ಳೋದು ಗುಲ್ಬರ್ಗದವ್ರಿಗೆ ಭಾಳ ಕಷ್ಟ. ರಾಜಧಾನಿಯಲ್ಲಿರೋರು ಫೋಕಸ್ ಭಾಳ ಚೆಂದ ಮಾಡ್ಕೊಳ್ತಾರೆ, ನಮಗೆ ಮಾಡ್ಕೊಳ್ಳೋದು ಕಷ್ಟ. ಆ ಗ್ಯಾಲರಿಯಲ್ಲಿ ನ್ಯಾಯಮೂರ್ತಿಗಳ ಭಾವಚಿತ್ರವೂ ಇರ್ತದೆ, ಅವರು ಅದನ್ನು ಬಂದು ನೋಡ್ತಾರೆ, ಅವ್ರ ಕೃತಿಗಳಲ್ಲಿ ಇರ್ತವೆ ಅಂತಂದು ಇಲ್ಲೇ ನಾನು ಅವರಿಗೆ ಹೇಳ್ತಾ ಇದ್ದೇನೆ ಅಂತ ವಿನಂತಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪುಸ್ತಕ ಪಠ್ಯ ಮಾಡಿದಾಗ ವಿದ್ಯಾರ್ಥಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ, ಯಾಕೆ ವಿದ್ಯಾರ್ಥಿ ಭಾಳ ಬಡವರು, ಖರೀದಿ ಮಾಡೋಕ್ಕಾಗೋದಿಲ್ಲ, ಅದನ್ನು ಕಡಿಮೆ ರೇಟ್ನಲ್ಲಿ ಮುದ್ರಣ ಮಾಡ್ತಕ್ಕಂಥವ್ರು ನಮ್ಮಲ್ಲಿಯ ಬಸವರಾಜ್ ಕೋನೇಕ್ ಅವರು. ಅದರಲ್ಲೂ ವಿಶೇಷವಾಗಿ ಈ ಪಠ್ಯವನ್ನು ಬಹುತೇಕ ನಮ್ಮ ಕಿಟ್ಟಿ ಮತ್ತು ಸಾಹೇಬರ ಕಮಿಟಿಯವರು ದಾನ ಮಾಡಿದ್ದಾರೆ. ಈ ಪುಸ್ತಕವನ್ನು ಭಾಳ ಪ್ರಾಮಾಣಿಕವಾಗಿ ಹೇಳಬೇಕು, 2000 ಕೃತಿಗಳನ್ನು ಪ್ರಿಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಸಿಗಲಿ, ನೀವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟೇ ತಗೊಳ್ರಿ ಅಂತ ಕೊಟ್ಟಿರ್ತಕ್ಕಂಥವ್ರು ಈ ಟೀಮಿನವ್ರು, ಈ ಪುಸ್ತಕ ಮಾಡಿರ್ತಕ್ಕಂಥವ್ರು. ಸೊ ಆ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕೆಲಸ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕಾಗಿದೆ. ಇಂಥ ಮಹಾನ್ ವ್ಯಕ್ತಿಗಳ ಬದುಕು ನಮ್ಮ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯವಾಗಲಿ, ನಮಗೆಲ್ಲರಿಗೂ ಆದರ್ಶನೇ ಅದು. ಸೊ ಆ ಹಿನ್ನೆಲೆಯಲ್ಲಿ ಈ ಪಠ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಇದು ಒಂದು ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸೇವೆ ಮಾಡುವಲ್ಲಿ ನನಗೂ ಖುಷಿ ಅನ್ನಿಸ್ತದೆ. ಮತ್ತು ಇದನ್ನು ಮಾಡ್ತೀವಿ ಅಂದಾಗ ಮಲ್ಲೇಪುರಂ ಅವರು ಕೂಡ ಒಳ್ಳೆ ಕೆಲಸ ಕಂಡ್ರಿ, ಮಾಡಿರಿ ಅದನ್ನು, ಅವ್ರದ್ದು ಹಚ್ಚ ಇನ್ಯಾರು ಹಚ್ತೀರಿ ಅಂತ ಹೇಳಿ ಮಾಡಿದರು. ಇದು ಅಲ್ಲದೆ ಸರ್, ನಮ್ಮವರು ನಮ್ಮ ಹೆಮ್ಮೆ ಅಂಥೇಳಿ ಕಳೆದ 10 ವರ್ಷಗಳಿಂದ ನಮ್ಮ ಭಾಗದ ಎಲ್ಲ ಪ್ರತಿಭೆಗಳನ್ನು 70% ಕಲ್ಯಾಣ ಕರ್ನಾಟಕ, 30% ಅದರ್ ದನ್ ಕಲ್ಯಾಣ ಕರ್ನಾಟಕದ ಲೇಖಕರನ್ನು, ನ್ಯಾಯವಾದಿಗಳನ್ನು, ನ್ಯಾಯಾಧೀಶರನ್ನು, ಸಮಾಜ ಸುಧಾರಕರನ್ನು ಅವರೆಲ್ಲರನ್ನು ಹುಡುಕಾಡಿ ತರ್ತೀವಿ ನಾವು. ರಾಜಕಾರಣಿಗಳನ್ನು ಹುಡುಕಾಡಿ ತಂದು ಅದನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಸೊ ಇಂಟಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿ ಪರವಾಗಿ, ಆಡಳಿತಾಂಗದ ಪರವಾಗಿ, ಅಧ್ಯಯನ ಮಂಡಳಿ ಪರವಾಗಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.